forever on fire. ರೇಣುಕಾ ಸ್ವಾಮಿ ಕೊಲೆಯಾಗಿರುವಂಥದ್ದು ಎಲ್ರಿಗೂ ಗೊತ್ತಿತ್ತು. ಆದರೆ ರೇಣುಕಾ ಸ್ವಾಮಿಯನ್ನು ಎಷ್ಟರ ಮಟ್ಟಿಗೆ ಭಯಾನಕವಾಗಿ ಕೊಲೆ ಮಾಡಿದ್ರು, ಯಾವ ಕಾರಣಕ್ಕಾಗಿ, ಇಂಥದ್ದೇ ಒಂದು ಕಾರಣ, ಈ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಅಂತೆ ಕಂತೆಗಳೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಡಿ ಗ್ಯಾಂಗ್ನ ಒಂದು ಭಯಾನಕ ಕ್ರೂರತ್ವ ಏನಿದೆ ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ ಮೂಲಕವಾಗಿ ಈಗ ಒಂದೊಂದಾಗಿ ಈಗ ಬಯಲಿಗೆ ಬರ್ತಾ ಇದೆ. ಯಾವ ರೀತಿಯಾಗಿ ಆತನನ್ನು ಚಿತ್ರದುರ್ಗದಿಂದ ಕರೆದುಕೊಂಡು ಬಂದರು, ಚಿತ್ರದುರ್ಗದಿಂದ ಕರೆದುಕೊಂಡು ಬರ್ತಾ ಇರುವಾಗಲೂ ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾ ಇದ್ದರು. ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡಿಕೊಂಡು ಬೆಂಗಳೂರುವರೆಗೆ ಆತನನ್ನು ಕರೆದುಕೊಂಡು ಬರ್ತಾರೆ. ಬೆಂಗಳೂರಿನಲ್ಲಿ ಹತ್ಯೆ ಹೇಗಾಯಿತು, ಯಾರ್ಯಾರು ಆತನ ಮೇಲೆ ಹಲ್ಲೆ ಮಾಡಿದ್ರು, ನಾವು ಬಹುಶಃವಾಗಿ ನೋಡಿದಾಗ, ಈ ಒಂದು ಫೋಟೋಗಳನ್ನು ನೋಡಿದಾಗ, ರೇಣುಕಾಸ್ವಾಮಿ ಫೋಟೋಗಳನ್ನು ನೋಡಿದಾಗ ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲೋ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಹೊಡೆದ್ರಂತೆ, ಬಟ್ಟೆ ಬಿಚ್ಚಿ ಹೊಡೆದ್ರಂತ್ರಿ, ಕ್ರೂರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಬಹಳಷ್ಟು ಭಯಾನಕವಾಗಿ ಹೊಡೆದ್ರು. ಆ ಫೋಟೋಗಳು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಆಗಾಗ ಕೇಳ್ತಾ ಇದ್ವಿ. ಅದೆಲ್ಲ ನೋಡಿದಾಗ ಮನುಷ್ಯತ್ವ, ಮಾನವೀಯತೆ, ಆ ಮಾನವೀಯ ಮೌಲ್ಯ ಇದೆಲ್ಲ ಅವರಲ್ಲಿ ಬದುಕಿದೆಯಾ ಇಲ್ವಾ, ಸಮಾಜ ಎಲ್ಲಿಗೆ ಹೋಯಿತು, ಇಂಥ ಪ್ರಶ್ನೆಗಳು ಬರ್ತಾ ಇತ್ತು. ಆದರೆ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೈ ಮುಗಿದು ಗೋಗರದು ಕೇಳ್ಕೊತಾನ್ರಿ, ಬಾಸ್ ನಾನು ನಿಮ್ಮ ಅಭಿಮಾನಿ, ಬಾಸ್ ನಾನು ನಿಮ್ಮ ಅಭಿಮಾನಿ, ಬಾಸ್ ತಪ್ಪಾಗಿದೆ ಬಾಸ್ ನಂದು, ಬಿಟ್ಬಿಡಿ ಬಾಸ್. ಈ ರೀತಿಯಾಗಿ ಎಷ್ಟೇ ಗೋಗರದು ಕೇಳ್ಕೊಂಡ್ರೂ ಕೂಡ ಆತನನ್ನು ಬಿಡಲೇ ಇಲ್ಲ. ಬಹಳಷ್ಟು ಕೃಶವಾಗಿರುವಂತಹ ಒಂದು ದೇಹ, ಏನು ಪೈಲ್ವಾನ ಅವನು, ಆತನನ್ನು ನೋಡಿದ್ರೆ ಯಾರೂ ಕೂಡ ಅವನ ಮೇಲೆ ಹಲ್ಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಡಿ ಗ್ಯಾಂಗ್ನ ಕ್ರೂರತ್ವ ನಿಜಕ್ಕೂ ಭಯಾನಕ, ಬಹಳಷ್ಟು ಭಯಾನಕ. ಅದೆಲ್ಲ ಫೋಟೋಗಳನ್ನು ನೋಡ್ತಾ ಹೋಗೋದಾದರೆ, ರೇಣುಕಾಸ್ವಾಮಿಯ ಫೋಟೋಗಳನ್ನು ನೋಡಿದ್ರೆ ಎಂಥವರ ಹೃದಯವೂ ಕೂಡ ಒಂದು ಕ್ಷಣ ಕರಗಿ ಹೋಗುತ್ತೆ. ಏನ್ರಿ ಹೊಡೆಯೋದು ಇವನನ್ನು, ಏನಿದೆ ಇವನ ದೇಹದಲ್ಲಿ ಅಂತ ಇವನ್ನ ಹೊಡಿಬೇಕು ಅಂತ ಯಾರ ಹೃದಯನೂ ಕರಗಿ ಹೋಗ್ಬಿಡುತ್ತೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರೂ ನೀಡಿದಂತಹ ಹಿಂಸೆ ಏನಿತ್ತು, ಆ ಚಿತ್ರ ಹಿಂಸೆ ಏನಿತ್ತು, ಅದೆಲ್ಲದಕ್ಕೂ ಕೂಡ ಈಗ ಸಾಕ್ಷ್ಯಾಧಾರಗಳು ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯಾಧಾರಗಳು ಏನೇನಿತ್ತು, ಪ್ರತ್ಯಕ್ಷ ಸಾಕ್ಷಿಗಳು, ಪರೋಕ್ಷ ಸಾಕ್ಷಿಗಳು, ಇನ್ನು ಏನೇನು ಫೋಟೋ ಅದೆಲ್ಲವೂ ಕೂಡ ಸಿಕ್ಕಿತ್ತು, ಮೆಸೇಜ್ ಮಾಡಿರುವಂಥದ್ದು ಎಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಇದೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರೂ ಕೊಟ್ಟಿರುವಂತಹ ಚಿತ್ರಹಿಂಸೆ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಈ ಒಂದು ಚಾರ್ಜ್ ಶೀಟ್ ಕನ್ನಡಿ ಹಿಡಿತಾ ಇದೆ. ಡಿ ಗ್ಯಾಂಗ್ನ ಕ್ರೌರ್ಯ, ಆ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ TV5 ಕನ್ನಡಕ್ಕೆ ಲಭ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿ ಎಷ್ಟು ದೈನ್ಯವಾಗಿ ಬೇಡ್ಕೊಳ್ತಾ ಇದ್ದಾನೆ, ಆತನ ಮೇಲೆ ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ದಾನೆ. ಒಬ್ಬನೇ ವ್ಯಕ್ತಿ ರೀ, ಅವನ ಮೇಲೆ ಎಷ್ಟರ ಮಟ್ಟಿಗೆ ಆ ಕಾಡು ಪ್ರಾಣಿಗಳ ರೀತಿಯಲ್ಲಿ, ಮೃಗಗಳ ರೀತಿಯಲ್ಲಿ ಅವನ ಮೇಲೆ ಎರಗಿ ಬಿದ್ದಿದ್ದಾರೆ ಅಂದರೆ ಆತ ಬೇಡ್ಕೊಳ್ತಾ ಇದ್ದಾನೆ, ದೈನ್ಯವಾಗಿ ಕೇಳ್ಕೊಳ್ತಾ ಇದ್ದಾನೆ, ನಾನು ನಿಮ್ಮ ಅಭಿಮಾನಿನೇ, ನನ್ನಿಂದ ತಪ್ಪಾಗಿದೆ, ಬಿಟ್ಟುಬಿಡಿ ನೀವು, ನಾನು ಕ್ಷಮೆ ಕೇಳ್ತೀನಿ, ಅಕ್ಕನಿಗೆ ಕ್ಷಮೆ ಕೇಳ್ತೀನಿ, ನಾನು ನಂದು ತಪ್ಪಾಗಿದೆ, ಬಿಟ್ಟುಬಿಡಿ ಅಂತ ಹೇಳಿದ್ರು ಕೂಡ ಬಿಡಲೇ ಇಲ್ಲ. ಹೊಡೆದ್ರು ಹೊಡೆದ್ರು ಹೊಡೆದ್ರು, ರಿಪೀಸ, ಸ್ಟಿಕ್ಕ, ಪೊಲೀಸರ ಲಾಠಿಯ, ಮೆಗ್ಗರ್ ತೆಗೆದುಕೊಂಡು ಶಾಕ್ ಕೊಟ್ಟಿದ್ದ, ಒಂದ ಎರಡ, ಅವನ ತಲೆ ಹಿಡಿದು ಅಲ್ಲೇ ಇದ್ದಂತಹ ಒಂದು ಲಾರಿ ಇತ್ತಲ್ಲ, ಆ ಲಾರಿಗೆ ತಲೆನ ಅಪ್ಪಳಿಸಿ ಹೊಡೆದಿದ್ದಾರಂತೆ. ಅಪ್ಪಳಿಸಿ ಹೊಡೆದಂತಹ ಒಂದು ಘಟನೆಗೆ ಆತನ ಒಂದು ಕಣ್ಣಿದೆಯಲ್ಲ, ಆ ಕಣ್ಣಿನ ಹತ್ರನೂ ಕೂಡ ಗಾಯ ಆಗತ್ತೆ. ಗಾಯ ಆದ ಬಳಿಕ ಏನು ರಕ್ತ ಚಿಮ್ಮುತ್ತಲ್ಲ, ರಕ್ತ ಏನು ಹೊರಗಡೆ ಬಂತು, ಆ ರಕ್ತ ಸೋ ಕಾಲ್ಡ್ ರಾಜ ಇವತ್ತು ಏನು ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಬಾಸು ಬಾಸು ಅಂತ ಯಾವ ಅಭಿಮಾನಿಗಳು ತಲೆ ಮೇಲಿಟ್ಟು ಮರೆಸ್ತಾ ಇದ್ದಾರೆ, ರಾಜನ ಪಟ್ಟ ಕಟ್ಟಿದ್ದಾರೆ. ಆ ರಾಜನ ಪೋಷಾಕ ಏನಿತ್ತು, ಸಾವಿರಾರು ರೂಪಾಯಿಯ ಪ್ಯಾಂಟು, ಒಂದೆರಡು ರೂಪಾಯಿ ದುಡ್ಡಲ್ಲ, ಅತ್ಯಂತ ಬೆಲೆ ಬಾಳುವಂತಹ ಬಟ್ಟೆಗಳು. ಆ ಬಟ್ಟೆಗಳೇನಿದ್ದಾವೆ, ಆ ಬಟ್ಟೆಗಳನ್ನು ಬಿಡೋದಕ್ಕೂ ಕೂಡ ಮನಸ್ಸಿರಲಿಲ್ವೋ ಏನೋ, ಯಾಕಂದರೆ ಬಹಳಷ್ಟು ಕಾಸ್ಟ್ಲಿಯಸ್ಟ್ ಬಟ್ಟೆ ಅಲ್ವಾ. ಆ ಬಟ್ಟೆಗಳನ್ನು ಉಳಿಸ್ಕೊಂಡಿದ್ದೇ ಈ ಪ್ರಕರಣದಲ್ಲಿ ಬಹಳಷ್ಟು ಮಾರಕ ಆಗಿ ಅವರಿಗೆ ಪರಿಣಮಿಸ್ತಾ ಇದೆ. ಯಾವ ರಾಜ ಪೋಷಾಕಗಳನ್ನು ಹಾಕ್ಕೊಂಡು ಯಾವ ಅಭಿಮಾನಿಯ ಹತ್ಯೆಯನ್ನು ಮಾಡಿದ್ರಲ್ವೇ, ಚಿತ್ರಹಿಂಸೆ ಕೊಟ್ಟು ಯಾವ ಅಭಿಮಾನಿಯನ್ನು ಹೊಡೆದಾಕಿದ್ರಲ್ವೇ, ಅದೇ ಅಭಿಮಾನಿಯ ರಕ್ತ ಲೂಮಿನಲ್ ಟೆಸ್ಟ್ನಲ್ಲಿ ಆ ಬಟ್ಟೆ ಇತ್ತಲ್ವಾ, ಯಾವ ಬಟ್ಟೆ ಹಾಕ್ಕೊಂಡಿದ್ರು, ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಎರಡರ ಮೇಲೂ ಕೂಡ ಆ ರಕ್ತದ ಕಲೆ ಇರುವಂಥದ್ದು ಪತ್ತೆಯಾಗಿದೆ. ರೇಣುಕಾಸ್ವಾಮಿಯ ಒಂದು ರಕ್ತ ಏನಿತ್ತು ಅದು ಕೂಡ ಅದರ ಜೊತೆಗೆ ಮ್ಯಾಚ್ ಆಗಿದೆ. ಇನ್ನು ಅಕ್ಕ, ಯಾವ ಸೋಕಾಲ್ಡ್ ಅಕ್ಕ ಇದ್ದರೂ, ಏನು ಈಗ ಸದ್ಯಕ್ಕೆ ಲಿಪ್ಸ್ಟಿಕ್ ರಾಣಿ ಅಂತ ಏನು ಕರೀತಾ ಇದ್ದಾರೆ, ಆ ಅಕ್ಕ ಏನಿದಾರಲ್ವಾ, ಆ ಅಕ್ಕ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಚಪ್ಪಲಿಯಿಂದ ಹೊಡೆದಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಇದೆಯಲ್ಲ, ಆಯಿತು ಒಂದೆರಡು ಡೇಟ್ ಹೊಡೆದ್ರ,
ಹೊಡೆದ ಮೇಲಾದರೂ ಹೋಗಲಿ ಬಿಡ್ರಪ್ಪ, ಇವನು ಏನು ಹೊಡಿತೀರಿ ಇವನ್ನ, ಆಯಿತು ಒಂದೆರಡು ಹೊಡೆದು ಬಿಟ್ಬಿಡಿ, ಅವ್ನು ತಪ್ಪಾಯಿತು ಅಂತ ಕೇಳ್ಕೊತಾ ಇದ್ದಾನೆ, ಇಷ್ಟೊಂದು ಗೋಗರಿತಾ ಇದ್ದಾನೆ, ಬಿಟ್ಬಿಡಿ ಸತ್ತೋಗ್ತಾನೆ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವೇ? ಇಲ್ಲ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಪೊಲೀಸರಿಗೆ ಇವನ್ನ ಹ್ಯಾಂಡ್ ಓವರ್ ಮಾಡಿಬಿಡಿ, ಅವನೇನು ಮಾಡಿದಾನೆ ಅದನ್ನು ಅನುಭವಿಸ್ತಾನೆ ಅಂತ ಪೊಲೀಸರಿಗೂ ಹ್ಯಾಂಡ್ ಓವರ್ ಮಾಡ್ಬೋದಾಗಿತ್ತಲ್ವೇ? ಹಾಗೆ ಮಾಡಲಿಲ್ಲ. ಯಾಕಂದರೆ ಯಾರ ಬಳಿಯೂ ಕೂಡ ಆ ಒಂದು ಮಾನವೀಯ ಹೃದಯ ಅನ್ನುವಂಥದ್ದು ಇದೆಯಲ್ಲ, ಆ ಮಾನವೀಯ ಹೃದಯ ಯಾರ ಬಳಿಯೂ ಇರಲಿಲ್ವೇ ಅನ್ನುವಂತಹ ಒಂದು ಪ್ರಶ್ನೆ, ಆ ಕಾಳಜಿ ಇದೆಯಲ್ಲ ಈಗ ಕಾಡ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಕೋಲ್ಡ್ ಬ್ಲಡ್ಡೆಡ್ ಒಂದು ಮರ್ಡರ್ ಕಂಡ್ರೆ ಇದು. ಎಲ್ಲರೂ ಎಷ್ಟರ ಮಟ್ಟಿಗೆ ಕೊಲೆ ಮಾಡಿದ ನಂತರ ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ದಾರೆ, ಎಲ್ಲರೂ ಹೋಗಿ ಪಾರ್ಟಿ ಮಾಡಿದ್ದಾರೆ ಅಂತಂದರೆ, ಸಂಭ್ರಮಿಸಿದ್ದಾರೆ ಅಂತಂದರೆ ನೀವು ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಬ್ಬ ಕೊಲೆ ಮಾಡಿರುವಂತಹ ವ್ಯಕ್ತಿ ಏನಿದ್ದಾನೆ, ಯಾರನ್ನಾದರೂ ಹತ್ಯೆ ಮಾಡಿರುವಂಥದ್ದು, ಅದೂ ಕೂಡ ಬಟ್ಟೆ ಬಿಚ್ಚಿ ಚಿತ್ರಹಿಂಸೆ ಮಾಡಿ ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿ ಇಷ್ಟೊಂದು ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿದಾರಲ್ವೇ? ಇದು ಕೋರ್ಟ್ನಲ್ಲಿ ಏನಾದರೂ ಸಾಬೀತಾಯಿತು ಅಂದರೆ ಏನಾಗುತ್ತೆ? ಜನ ನೋಡಿದ್ರೆ ಏನ್ರಿ ಅನ್ಕೊಳ್ತಾರೆ? ಜನರ ನಡುವೆ ನನ್ನ ಇಮೇಜ್ ಏನು? ಇಡೀ ರಾಜ್ಯಕ್ಕೆ ನಾನು ಏನು ಸಂದೇಶ ಕೊಡ್ತಾ ಇದ್ದೀನಿ? ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಸಾರ್ವಜನಿಕ ಬದುಕಿನಲ್ಲಿರುವಂಥವ್ರು ಯಾರಿದ್ದಾರೆ, ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಯಾವ ರೀತಿಯಾಗಿ ಬದುಕಬೇಕು, ನಾಳೆ ಜನರಿಗೆ ಇದು ಗೊತ್ತಾಯಿತು ಅಂದರೆ ಏನು ಅಂದುಕೊಳ್ತಾರೆ ಜನ? ಆ ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲದೆ ಮಾನವೀಯ ಮೌಲ್ಯ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇದೆಯಲ್ಲ, ಅದು ಕೂಡ ಹೊಡೆದಿದ್ದು ಕುಡಿದಿರುವಂತಹ ಮತ್ತಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಅದು ಕೂಡ ಮರ್ಮಾಂಗವನ್ನು ಕೂಡ ನೋಡದೆ ವೃಷಣಗಳೆಲ್ಲವೂ ಕೂಡ ನುಜ್ಜುಗುಜ್ಜಾಗಿತ್ರಿ. ಯಾರಾದರೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದಾರಲ್ವೇ ಒಬ್ಬ ಅಭಿಮಾನಿ ಮೇಲೆ. ಯಾವ ಅಭಿಮಾನಿಗಳು ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಹೇಳ್ತಾ ಇದ್ದಾರಲ್ವೇ, ಅದೇ ಒಬ್ಬ ಅಭಿಮಾನಿ, ಅವನು ಕೂಡ ಅಭಿಮಾನಿನೇ ರೀ. ತಪ್ಪು ಮಾಡಿದ್ದಿದ್ರೆ ಪೊಲೀಸರನ್ನ ಕರೆಸಿ ಒಂದೆರಡೇಟ್ ಹೊಡೆಸ್ಬೋದಾಗಿತ್ತು. ಏನಕ್ಕಪ್ಪ ಮಾಡಿದ್ಯಾ ಆ ರೀತಿ, ಅನುಭವಿಸ್, ನೀನು ಕಂಪ್ಲೇಂಟ್ ಕೊಡ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತಾಳವಳು, ನೀನು ಅನುಭವಿಸಿದನೆಲ್ಲ ಅಂತ ಅನುಭವಿಸೋದಕ್ಕೆ ಹಚ್ಬೋದಾಗಿತ್ತು. ಸಮಾಜಕ್ಕೆ ಒಂದು ಮಾದರಿ ಕೂಡ ಆಗ್ಬೋದಾಗಿತ್ತು, ಸಮಾಜಕ್ಕೆ ಒಂದು ಸಂದೇಶ ಕೂಡ ಕೊಡ್ಬೋದಾಗಿತ್ತು. ಈ ರೀತಿ ಮಾಡಬೇಡ್ರಪ್ಪ, ಯಾರ್ದೋ ಒಬ್ರು ಪ್ರೈವಸಿ ಲೈಫ್ನಲ್ಲಿ ನೀವು ಯಾರು ಕೂಡ ಮೂಗು ತೋರಿಸೋ ಕೆಲಸ ಮಾಡಬೇಡಿ ಅಂತ ಎಲ್ರಿಗೂ ಕೂಡ ಸಂದೇಶ ಕೊಡ್ಬೋದಾಗಿತ್ತು. ಹಾಗೆ ಮಾಡಲಿಲ್ವೇ? ಮಾಡಿದ್ದೇನು ಒಂದು ಕೊಲೆ, ಅದು ಕೂಡ ಅಮಾಯಕ ವ್ಯಕ್ತಿ ಏನಿದ್ದಾನೆ, ಬಹಳಷ್ಟು ಕೃಶವಾಗಿರುವಂತಹ ದೇಹ, ಅಂಗಲಾಚಿ ಗೋಳತ್ಕೊಂಡು ತಪ್ಪಾಯಿತು ಡಿ ಬಾಸ್, ನಾನು ಮಾಡಿದ್ದು ತಪ್ಪು, ನಾನು ಮಾಡಿರೋ ತಪ್ಪಿನ ಅರಿವಾಗಿದೆ ನನಗೆ, ನಾನು ಮೆಸೇಜ್ ಮಾಡಬಾರ್ದಾಗಿತ್ತು, ತಪ್ಪಾಯಿತು, ಬಿಟ್ಬಿಡಿ ನನ್ನ, ಕ್ಷಮೆ ಕೇಳಬೇಕಾ ಅಕ್ಕನಿಗೆ, ಕೇಳ್ತೀನಿ ನಾನು, ಬಿಟ್ಬಿಡಿ ನನ್ನ ಅಂತ ಎಷ್ಟೇ ಗೋಗರಿದ್ರೂ ಕೂಡ ಬಿಡಲೇ ಇಲ್ಲ. ಹೊಡೆದ್ರು. ಕೊನೆಗೆ ಆ ಒಂದು ಲಾರಿ ನಿಂತಿದೆಯಲ್ಲ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಆ ಲಾರಿ ನಿಂತಿದೆಯಲ್ಲ, ಆ ಲಾರಿಗೆ ಆ ತಲೆ ಏನಿದೆ ಆ ವ್ಯಕ್ತಿದು, ಆ ತಲೆಯನ್ನು ಹಿಡಿದುಕೊಂಡು ಅದರ ಮೇಲೆ ಚಚ್ಚುತ್ತಾರೆ, ಅದರ ಮೇಲೆ ಎತ್ತಾಕ್ತಾರೆ ತಲೆನ. ಆ ಒಂದು ರಭಸಕ್ಕೆ ರಕ್ತ ಚಿಮ್ಮಿ ಬರುತ್ತೆ. ಆ ರಕ್ತ ಸೋಕಾಲ್ಡ್ ರಾಜ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನು ನಡೀತಾ ಇದೆಯಲ್ವೇ ಸಮರ್ಥನೆ, ಆ ಒಂದು ವ್ಯಕ್ತಿಗಳ ರಾಜ ಏನಿದ್ದಾನೆ, ಆತನ ಒಂದು ಪೋಷಾಕು, ರಾಜ ಪೋಷಾಕು ಅಂತಲೇ ಕರಿತೀನಿ ನಾನು, ಅದರ ಮೇಲೆ ಬೀಳುತ್ತೆ. ಎಲ್ಲವೂ ಕೂಡ ಈಗ ಸಾಕ್ಷೀಕರಿತ ಆಗಿದೆ, ಎಲ್ಲದಕ್ಕೂ ಕೂಡ ಈಗ ಪುಷ್ಟೀಕರಣ ಸಿಕ್ಕಿದೆ. ಇದೇ ಕಾರಣಕ್ಕಾಗಿ ನಾವು ಹೇಳ್ತಾ ಇರುವಂಥದ್ದು, ಈ ಒಂದು ಚಾರ್ಜ್ ಶೀಟ್ ಇದೆಯಲ್ಲ, ಇದನ್ನು ನೋಡ್ತಾ ಹೋದರೆ ಎಂಥವರ ಒಂದು ಹೃದಯ ಕೂಡ ಕರಗೋಗತ್ರಿ, ಎಂಥವರ ಒಂದು ಹೃದಯ ಕೂಡ ಕರಗೋಗುತ್ತೆ. ಏನು ಹೊಡೆಯೋದಪ್ಪ ಈ ವ್ಯಕ್ತಿನ? ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಅಂಗಾತವಾಗಿ ಮಲಗಿರುವಂತಹ ದೃಶ್ಯ ನೋಡ್ತಾ ಹೋದರೆ ಏನಪ್ಪ ಹೊಡೆಯೋದು? ಇನ್ನು ಸಾಯುವ ಒಂದು ಕೊನೆ ಗಳಿಗೆ ಏನಿದೆ, ಸಾಯುವ ಕೊನೆ ಗಳಿಗೆಯಲ್ಲಿ ರೇಣುಕಾಸ್ವಾಮಿ ಪರಿಯಾಗಿ ಬೆಳ್ಕೊಂಡಿದ್ದಾನೆ, ತಪ್ಪಾಯ್ತು ನಂದು, ಡಿ ಬಾಸ್ ನಂದು ತಪ್ಪಾಯಿತು, ದಯವಿಟ್ಟು ಬಿಟ್ಬಿಡಿ ಬಾಸ್ ನನ್ನ ಅಂತ ಸಾಯುವ ಕೊನೆ ಗಳಿಗೆಯಲ್ಲಿ ಪರಿಯಾಗಿ ಬೇಡ್ಕೊಂಡಿದ್ದಾನೆ. ಕಣ್ಣು ಎದುರಿಗೇನೆ ಆತ ನರಳಿ ಸಾಯ್ತಾ ಇದ್ರೂ ಕೂಡ, ನೀರು ಹಾಕ್ರೋ ಅವನ್ನ, ಕೊನೆ ಪಕ್ಷ ಆಸ್ಪತ್ರೆಗಾದರೂ ಕರ್ಕೊಂಡೋಗಿ ಆತನ ಬಿಟ್ಟು ಬನ್ನಿ ಅಂತ ಏನಾದರೂ ಒಂದು ಮಾತು ಹೇಳಿದಿದ್ರು ಕೂಡ, ಇಷ್ಟೆಲ್ಲ ಬಹುಶಃ ಇವತ್ತು ಜೈಲಿನಲ್ಲಿ ಇದ್ಕೊಂಡು ಜನರು ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡ್ತಾ ಇದ್ದಾರಲ್ವೇ. ಊಟ ಇಲ್ಲ, ಅದೇ ರೀತಿ ಮನೆ ಊಟ ಬೇಕು, ನನಗೆ ವೇಟ್ ಲೂಸ್ ಆಗಿದೆ, ಆರೋಗ್ಯ ಸಮಸ್ಯೆ ಇದೆ, ತಿಂದಿದ್ದು ಯಾವುದು ಕೂಡ ಅರಗ್ತಾ ಇಲ್ರಿ, ಅದಕ್ಕೆ ಮನೆ ಊಟ ಬೇಕು ಅಂತ ಜನರ ಕಣ್ಣಿಗೆ ಮಣ್ಣೆರಚಿ, ಆ ಕೋರ್ಟ್ನ ಕಣ್ಣಿಗೆ ಮಣ್ಣೆರಚಿ ನೀವು ಒಳಗಡೆ ರಾಜ್ಯ ವೈಭೋಗವನ್ನು ಪಡಿತೀರಲ್ವೇ. ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು? ಜನರ ಮುಂದೆ ಎಲ್ಲವೂ ಕೂಡ ಅನಾವರಣ ಆಯಿತು. ಯಾವ ರೀತಿಯಾಗಿ ಕೋರ್ಟ್ಗೆ ನೀವು ಮಣ್ಣೆರಚಿದ್ರಿ, ಕೋರ್ಟ್ ಕಣ್ಣಿಗೆ, ಅದೂ ಕೂಡ ಬಟಾ ಬಯಲಾಯಿತು. ಸಾಯುವ ಕೊನೆ ಘಳಿಗೆಯಲ್ಲಿ ನಂದು ತಪ್ಪಾಯಿತು, ನಾನು ತಪ್ಪು ಮಾಡಿದ್ದೀನಿ ಡಿ ಬಾಸ್, ನಾನು ಕ್ಷಮೆ ಕೇಳ್ತೀನಿ, ಬೇಕಾದರೆ
ಬಿಟ್ಟು ಬಿಡಿ ನನ್ನ ಅಂತ ಗೋಗರದು ಅವಲತ್ತುಕೊಂಡ್ರೂ ಕೂಡ ಬಿಡಲೇ ಇಲ್ಲ. ಹೊಡೆದ್ರು. ಇನ್ನು ಇವರು ಹೊಡಿತಾ ಇರಬೇಕಾದ್ರೆ ಯಾರ್ಯಾರು ಇವ್ರ ಜೊತೆಗಿದ್ರಲ್ವೇ, ಯಾರ್ಯಾರು ಇವ್ರ ಜೊತೆಗೆ ಇವರು ಕೂಡ ಯಾರ್ಯಾರು ಕುಡ್ಕೊಂಡು ಹೋಗಿದ್ರು ಅವರೆಲ್ಲರೂ ಡಿ ಬಾಸ್ ಹಿಂಗೆ ಹೊಡಿತಾ ಇದ್ದಾರಾ, ಏನಾದರೂ ಬಹಳಷ್ಟು ಭಯಾನಕವಾಗಿರೋದನ್ನೇ ಮಾಡಿರ್ಬೇಕು ಇವನು ಅಂತ ಹೊಡೆದಿದ್ದು. ಎಲ್ರಿಗೂ ಒಂದು ಪ್ರಚೋದನೆ ಸಿಕ್ಬಿಡ್ತಾವಾಗ. ಬೇಡ ನನ್ನನ್ನು ಬಿಟ್ಟುಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಕೂಡ, ಎಷ್ಟೇ ಅವಲತ್ತುಕೊಂಡ್ರೂ ಕೂಡ ಈ ಕ್ರೂರಿಗಳು ಬಿಡಲೇ ಇಲ್ಲ. ಒಂದೇ ಹಾಕಿಬಿಟ್ರು. ಸಣಕಲು ದೇಹಕ್ಕೆ ಮನಸ್ಸೋ ಇಚ್ಛೆ ಥಳಿಸಿದ್ರು. ಹೊಡೆದ್ರು, ಸಾಯಿಸೇ ಬಿಟ್ರು. ಇನ್ನು ಅರೆ ಪ್ರಜ್ಞಾವಸ್ಥೆಯ ಒಂದು ಸ್ಥಿತಿ ಇರುತ್ತಲ್ವೇ, ಮೂರ್ಛೆ ತಪ್ಪಿ ಹೋಗಿರುವಂತಹ ಒಂದು ಸ್ಥಿತಿ, ಆ ಸ್ಥಿತಿಯಲ್ಲೂ ಬಿಡಲಿಲ್ಲ. ಸತ್ತು ಹೋಗಿದ್ರೆ ಬಿಟ್ಬಿಡ್ಬೇಕಾಗಿತ್ರಿ, ಅಲ್ಲೂ ಬಿಡಲಿಲ್ಲ. ಏನು ಮಾಡಿದ್ರು? ಮೆಗ್ಗರ್ ತರಿಸಿದ್ರು. ತರಿಸಿರೋ ಮೆಗ್ಗರ್ನ ಶಾಕ್ ಕೊಡ್ರೆ ಇವನಿಗೆ, ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿದ್ದಾನೆ, ಎಬ್ಬಿಸಿ ಇವನ್ನ. ಯಾರ್ಯಾರು ಪ್ರೊಫೆಷನಲ್ ಇದ್ರಲ್ವೇ ಅವ್ರನ್ನ ಕರೆಸಿದ್ರು. ಅವ್ರು ತಂದರು ಮೆಗ್ಗರ್ ಡಿವೈಸ್ನ. ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟು ವೋಲ್ಟೇಜ್ ಇರಬೇಕು ಅದರಲ್ಲಿ, ಏನೂ ಗೊತ್ತಿಲ್ಲ, ಟೆಕ್ನಿಕಲ್ ಯಾವ ಆಸ್ಪೆಕ್ಟ್ಸು ಗೊತ್ತಿಲ್ಲ ಅಂಥವ್ರನ್ನ ಕರೆಸಿದ್ರು. ಅವರು ಬಂದು ಮನಸ್ಸೋ ಇಚ್ಛೆ ಕರೆಂಟ್ ಶಾಕ್ ಕೊಟ್ಟರು. ಕಣ್ಣಿಗೂ ಕೂಡ ಹೊಡೆದ್ರು. ಅಂದರೆ ಕಣ್ಣಿಗೆ ಆ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ನೀವು, ಕಣ್ಣಿನ ಒಂದು ಭಾಗಕ್ಕೆ ಗಾಯ ಆಗಿರುವಂಥದ್ದು ಕಾಣ್ತಾ ಇದೆ. ಇನ್ನು ಅಂಗಾತವಾಗಿ ಮಲ್ಕೊಂಡಿದ್ದಾರಲ್ವೇ, ಬಿದ್ಕೊಂಡಿದ್ದಾರಲ್ವೇ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಲಿ. ಆ ಒಂದು ಅರೆ ಪ್ರಜ್ಞಾವಸ್ಥೆ ಸ್ಥಿತಿಲಿ ಮೈ ಮೇಲೆ ಎಷ್ಟು ಗಾಯಗಳಿದ್ದಾವೆ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ. ಇದೆಲ್ಲ ನೋಡ್ತಾ ಹೋಗೋದಾದರೆ, ಈ ಒಂದು ಚಾರ್ಜ್ ಶೀಟನ್ನು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಅಮಾನವೀಯ ಮೌಲ್ಯ, ಮಾನವೀಯ ಲಕ್ಷಣಗಳೆಲ್ಲವೂ ಕೂಡ ಗಾಳಿಗೆ ತುರಿನ ಮನುಷ್ಯರೇ ಅಲ್ಲ, ಮೃಗಗಳು ಅನ್ನುವ ರೀತಿಯಲ್ಲಿ ಸೋ ಕಾಲ್ಡ್ ಡಿ ಬಾಸ್ ಅವರು ವರ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತಿಲ್ಲ. ಇದೇ ಫೈನಲ್ಲು ಅಂತಲ್ಲ, ಆದರೆ ತನಿಖೆಯಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ವೇ, ಈವರೆಗೆ ಅಂತೆಕಂತೆ ಇತ್ತು. ಹೌದು, ಹೊಡೆದ್ರಂತೆ, ಮಾಡಿದ್ರಂತೆ, ಹೊಡೆದಿರಬಹುದು, ಈ ರೀತಿಯಾಗಿ ಅಂತೆಕಂತೆಗಳೆಲ್ಲವೂ ಕೂಡ ಇತ್ತು. ಈ ಎಲ್ಲ ಅಂತೆಕಂತೆಗಳಿಗೂ ಕೂಡ ಈಗ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಯಾಕಂದರೆ ಯಾರ್ಯಾರು ಮೆಸೇಜ್ ಮಾಡಿದ್ರಲ್ವೇ, ಇನ್ಸ್ಟಾಗ್ರಾಮ್ದಲ್ಲಿ ಮಾಡಿದ್ರ, ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಒಂದು ಫೇಕ್ ಅಕೌಂಟ್ ಇಟ್ಕೊಂಡು ಮೆಸೇಜ್ ಮಾಡಿದ್ರಲ್ವೇ, ಆ ಎಲ್ಲ ಮೆಸೇಜ್ಗಳು ಕೂಡ ರಿಟ್ರೀವ್ ಆಗಿದೆ. ಅಷ್ಟೇ ಅಲ್ಲ, ಹೊಡಿಬೇಕಾದ್ರೆ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ ರೀ. ನೋಡ್ಬೋದು ನೀವು, ಬಟ್ಟೆ ಬಿಚ್ಚಿ ಮಾನವೀಯ ಮೌಲ್ಯಗಳನ್ನೆಲ್ಲವನ್ನೂ ಕೂಡ ಗಾಳಿಗೆ ತೂರಿರುವಂಥ ಒಂದು ಘಟನೆ ಇದು. ನಾವು ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ, UP ಆಯ್ತಂತ್ರಿ ಇಂಥ ಒಂದು ಘಟನೆ, ಬಿಹಾರದಲ್ಲಿ ಆಯ್ತಂತ್ರಿ, ಬಟ್ಟೆ ಬಿಚ್ಚಿ ಹೊಡೆದ್ರಂತ್ರಿ, ಮಾನವೀಯ ಮೌಲ್ಯಗಳೆಲ್ಲವೂ ಕೂಡ ಛಿದ್ರ ಆಗೋಯ್ತು. ಈ ರೀತಿ ನಾವು ಮಾತನಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ಆಗಿರುವಂಥ ಘಟನೆಗಳನ್ನು. ಆದರೆ ನಮ್ಮ ರಾಜ್ಯದಲ್ಲಿ ಅದೂ ಕೂಡ ಒಂದು ಪ್ರತಿಷ್ಠಿತ ಜಾಗದಲ್ಲಿ, ಒಂದು ಪ್ರತಿಷ್ಠಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಮಾಡಿರುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅಮಾನವೀಯ, ಖಂಡನೀಯ ಕೂಡ ಹೌದು. ಕಣ್ಣಿಗೂ ಕೂಡ ಹೊಡೆದಿದ್ದಾರೆ, ಕಣ್ಣಿನ ಗಾಯಗಳು ಕೂಡ ಕಾಣ್ತಾ ಇದೆ. ಅಂಗಾತ ಮಲಗಿರುವಂತಹ ಒಂದು ಫೋಟೋ ಇದೆಯಲ್ಲ, ಆ ಫೋಟೋ ಮೇಲೆ ಇರುವಂತಹ ಗಾಯದ ಕಲೆಗಳು, ಆ ರಕ್ತ, ಇದೆಲ್ಲವೂ ಕೂಡ ಚಿತ್ರಹಿಂಸೆ ಕೊಟ್ಟು ನರಳಿ ಸಾಯುವ ಹಾಗೆ ಹೊಡೆದಿದ್ದಾರಲ್ವೇ, ಇದೆಲ್ಲದಕ್ಕೂ ಕೂಡ ಪುಷ್ಟೀಕರಣ ಕೊಡುವಂತಹ ಸಾಕ್ಷಿಗಳು. ಕೊನೆ ಗಳಿಗೆಯಲ್ಲೂ ಕೂಡ ಆತ ನರಳಿ ಪ್ರಾಣ ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಾದರೂ ಹೃದಯ ಕರಗಬೇಕಾಗಿತ್ತಲ್ವೇ, ನನ್ನ ಅಭಿಮಾನಿನಪ್ಪ ಇವನು. ಯಾವ ಅಭಿಮಾನಿಗಳು ಇವತ್ತಿನ ನನ್ನ ಸ್ಥಾನಮಾನಕ್ಕೆ ಕಾರಣೀಭೂತರಾಗಿದ್ದಾರೆ, ಅದೇ ರೀತಿ ಇವನು ನನ್ನ ಅಭಿಮಾನಿ ಕಣ್ರಿ. ಕೊನೆ ಪಕ್ಷ ಮೆಡಿಸಿನ್ ಕೊಡಿ, ಹಾಸ್ಪಿಟಲ್ಗಾದರೂ ಕರ್ಕೊಂಡೋಗಿ, ಸಾಕು ಹೊಡೆದಿದ್ದು, ಅವನು ಕ್ಷಮೆ ಕೇಳಿದ್ದಾನೆ, ಅವಲತ್ಕೊಂಡಿದ್ದಾನೆ. ಕನಿಷ್ಠ ಪಕ್ಷ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ, ಹೆಂಡತಿ ಇದ್ದಾಳೆ ಮನೆಯಲ್ಲಿ, ಗರ್ಭಿಣಿ ಹೆಂಡತಿ ಇದ್ದಾಳೆ, ಹೆತ್ತವರಿದ್ದಾರೆ, ಆತ ಮಾಡಿದಂತಹ ಒಂದು ತಪ್ಪೇನಿದೆ ಅದಕ್ಕೆ ಪಾಪ ಪ್ರಜ್ಞೆ ಕೂಡ ಕಾಡ್ತಾ ಇತ್ತು. ಆದರೆ ಯಾರು ಕೊಂದ್ರಲ್ವೇ ಅವ್ರಿಗೆ ಪಾಪ ಪ್ರಜ್ಞೆ ಕಾಡಬೇಕಲ್ವೇ, ಆ ಪಾಪ ಪ್ರಜ್ಞೆ ಎಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗಲಿಲ್ಲ. ಹತ್ಯೆ ಆಗತ್ತೆ, ಕೊಂದಾದ ನಂತರ ಏನಾಗತ್ತೆ ಅಂದರೆ ಎಲ್ಲರೂ ಕೂಡ ಹೋಗಿ ಪಾರ್ಟಿ ಮಾಡ್ತಾರೆ. ಯಾರು ಹೆಣವನ್ನು ಬೀಸಾಡೋದಕ್ಕೆ ಹೋಗಿದ್ರು, ಮೃತದೇಹ ಯಾರ್ಯಾರು ಕೊಂದಿದ್ರು ಅವರೆಲ್ಲರೂ ಕೂಡ ಪಾರ್ಟಿ ಮಾಡ್ತಾರೆ. ಅಂತಂದರೆ ಎಷ್ಟರ ಮಟ್ಟಿಗೆ ಇವರಲ್ಲಿ ಇರುವಂತಹ ಮಾನವೀಯ ಮೌಲ್ಯ ಕಳ್ಕೊಂಡಿದ್ರು, ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟು ಆತನನ್ನು ಹತ್ಯೆ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ತಾ ಇದೆ.